ಸ್ನೇಹಿತರೆ ನಮಸ್ಕಾರ. ಇವತ್ತಿನ ಈ ಸಂಚಿಕೆಯಲ್ಲಿ ಮತ್ತೊಂದು ಮೋಟಿವೇಶನ್ ವಿಡಿಯೋವನ್ನ ಮಾಡ್ತಾ ಇದ್ದೀನಿ. ನಮ್ಮ ಅಟಿಟ್ಯೂಡ್ ಹೇಗಿರಬೇಕು ಅಂದ್ರೆ ಹದ್ದಿನ ಹಾಗಿರಬೇಕು ಅಂತ. ಇದು ಒಂದು ಶಕ್ತಿಶಾಲಿ ದೃಷ್ಟಿಕೋನ. ಇದು ಒಂದಿಷ್ಟು ವ್ಯತ್ಯಾಸ ಬಿರುವ ಹಾದಿ. ಇದು ಇತರರಿಗಿಂತ ನೀವಿರಲೇಬೇಕಾಗಿರುವಂತಹ ಮನೋಭಾವ. ಹದ್ದು ಕೂಡ ಎಲ್ಲವನ್ನೂ ಅನುಭವಿಸುತ್ತೆ. ಬಿಸಿಲು, ಬಿರುಗಾಳಿ, ಮಳೆ. ಆದರೆ ಅದು ಯಾರ ನೋಡದ ಎತ್ತರಕ್ಕೆ ಹಾರ್ತಿದೆ. ಹದ್ದಿ ಯಾವ ರೀತಿಯಾಗಿ ಹಾರ್ತಾ ಇದೆ ಅಷ್ಟೇ ಅಲ್ಲ, ಹದ್ದಿನ ಅಟಿಟ್ಯೂಡ್ ನಮ್ಮ ಜೀವನದಲ್ಲಿ ಯಾವ ರೀತಿಯಾಗಿ ಅಳವಡಿಸಿಕೊಳ್ಳಬೇಕು ಅನ್ನುವುದನ್ನ ಇವತ್ತಿನ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಸ್ನೇಹಿತರೆ. ಅದಕ್ಕಿಂತ ಮುಂಚಿತವಾಗಿ ನೀವಿನ್ನೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್. ಸ್ನೇಹಿತರೆ, ಈ ಕಥೆ ಕೇಳಿ. ನಾವು ಜೀವನದಲ್ಲಿ ಯಾವ ರೀತಿಯಾಗಿರಬಹುದು ಇರಬೇಕು ಎನ್ನುವುದನ್ನ ಈ ಕಥೆ ನಮಗೆ ಕಲಿಸಿಕೊಡುತ್ತೆ. ಒಂದು ಕಾಲದಲ್ಲಿ ಒಂದು ಸಣ್ಣ ಹಳ್ಳಿ ಹತ್ತಿರ ದೊಡ್ಡ ಹಳ್ಳದ ಹಂಚಿನಲ್ಲಿ ಅರ್ಜುನ್ ಎನ್ನುವಂತ ಹುಡುಗನು ಬದುಕುತ್ತಿರುತ್ತಾನಂತೆ. ಅವನು ಬಹಳ ಬುದ್ಧಿವಂತ, ಆದರೆ ಬಹಳ ಶಾಂತ ಸ್ವಭಾವ. ಯಾರೇನು ನಿಂದಿಸಿದರೂ, ಯಾರೇನು ಕೆಟ್ಟ ಮಾತು ಹೇಳಿದರೂ ಅವನ ಅಟಿಟ್ಯೂಡ್ ಎಂದಿಗೂ ಬದಲಾಗಿರುವುದಿಲ್ಲ. ಒಂದು ದಿನ ಹಳ್ಳಿಯಲ್ಲಿಯೇ ಪ್ರಸಿದ್ಧಿಯಾದ ಹದ್ದಿನ ಪಟುವಿನ ಸ್ಪರ್ಧೆ ಆಯೋಜಿಸಲಾಗುತ್ತದೆ. ಎಲ್ಲರೂ ತಮ್ಮ ತಮ್ಮ ಹದ್ದಿಗೆ ತರಬೇತಿ ನೀಡಿ ಸ್ಪರ್ಧೆಗೆ ತಯಾರಿಸಿದ್ದರು. ಆದರೆ ಅರ್ಜುನ ಮಾತ್ರ ತನ್ನ ಹದ್ದನ್ನು ಹೆಚ್ಚಾಗಿ ತರಬೇತಿ ಮಾಡಿರಲಿಲ್ಲ. ಅವನ ಸ್ನೇಹಿತರು ಅವನನ್ನು ನೋಡಿ ಹಾಸ್ಯ ಮಾಡಿದರು. ನಿನ್ನ ಹದ್ದು ಗೆಲ್ಲುವುದ ಸಾಧ್ಯನೇ ಇಲ್ಲ. ಅದಕ್ಕೆ ಅರ್ಜುನ ಉತ್ತರಿಸಿದ, ನನ್ನ ಹದ್ದು ತನ್ನ ಹದ್ದಿನ ಗರಿಮೆ ಮರೆತಿಲ್ಲ, ಅದೇ ಸಾಕು. ಸ್ಪರ್ಧೆ ಆರಂಭವಾಯಿತು. ಹದ್ದಿನ ಹಾರಾಟ, ಗರ್ಜನೆ, ಶತ್ರುವಿನ ತಡೆಯುವ ಶಕ್ತಿಯನ್ನು ಪರೀಕ್ಷಿಸಲು ಶುರುವಾಯಿತು. ಕೆಲವು ಹದ್ದುಗಳು ಮಧ್ಯದಲ್ಲಿ ಸೋತು ಬಿಟ್ಟವು. ಅರ್ಜುನ ಹದ್ದು ಮಾತ್ರ ಶಾಂತವಾಗಿ, ತಾಳ್ಮೆಯಿಂದ, ದೃಢನೋಟದೊಂದಿಗೆ ತನ್ನ ಗುರಿ ಹತ್ತಿತ್ತು. ಅದು ಶಕ್ತಿ ಇಲ್ಲದ ಜೋರಿನಲ್ಲಿ ಹಾರಲಿಲ್ಲ, ಬದಲಾಗಿ ಸರಿಯಾದ ಸಮಯ ಕಾದಿತ್ತು. ಬಲವಾಗಿ ಎದ್ದು ಹಾರಿ ಗುರಿ ತಲುಪಿತು. ಅರ್ಜುನ ಹದ್ದು ಎಲ್ಲರಿಗಿಂತ ಹೆಚ್ಚು ಎತ್ತರಕ್ಕೆ ಹಾರಿತು. ಸರಿಯಾಗಿ ದಿಕ್ಕು ಹಿಡಿದು ಗುರಿಯನ್ನು ಮುಟ್ಟಿತು. ಸ್ಪರ್ಧೆಯಲ್ಲಿ ಅರ್ಜುನ ಜಯಿಸಲ್ಪಟ್ಟ. ಮಾತು ಹರಡಿತು. ಅರ್ಜುನನ ಹದ್ದು ಗೆದ್ದಿದ್ದು ಶಕ್ತಿ ಅಥವಾ ವೇಗದಿಂದಲ್ಲ, ಬದಲಾಗಿ ತನ್ನ ಅಟಿಟ್ಯೂಡ್ನಿಂದ. ಜೀವನದಲ್ಲಿ ಅಟಿಟ್ಯೂಡ್ ಎಷ್ಟು ಮುಖ್ಯ ಅಂತಂದ್ರೆ, ನೀವು ಯಾವ ಪಕ್ಷಿಗೂ ನಿಮ್ಮನ್ನು ನೀವು ಹೋಲಿಕೆ ನೀಡಿದರೂ ಕೂಡ ಹದ್ದು ಒಂದೇ ಪಕ್ಷ ಎಲ್ಲಕ್ಕಿಂತಲೂ ಭಿನ್ನವಾಗಿ ನಿಲ್ಲುತ್ತೆ. ಅದು ಬಿರುಗಾಳಿಗೆ ಎದುರಾಗಿ ಹಾರೋದು. ಬೇರೆ ಪಕ್ಷಿಗಳು ಗಾಳಿಯಿಂದ ದೂರ ಹೋಗುತ್ತವೆ, ಆದರೆ ಹದ್ದು ಗಾಳಿಯೊಳಗೆ ಹಾರಿ ಎತ್ತರದತ್ತ ಸಾಗುತ್ತದೆ. ಸ್ನೇಹಿತರೆ, ಅದು ತಾನೇನು ಮಾಡುತ್ತಿರುವೆ ಎಂಬ ದೃಢತೆಯಿಂದ ಜೀವಿಸುತ್ತದೆ. ನೀವು ಬದುಕಿನಲ್ಲಿ ದಿಕ್ಕಿಲ್ಲದಾಗ, ಕಷ್ಟದ ಸಮಯ ಬಂದಾಗ ತಲೆ ತಗ್ಗಿಸಬೇಡಿ. ಕಣ್ಣೆತ್ತಿ ನೋಡಿ. ನಿಮಗೆ ಲೈಕ್ ಮಾಡುವವರಿಗಿಂತ ಹೆಚ್ಚು ನಿಮ್ಮ ಬಗ್ಗೆ ಮಾತನಾಡುವವರು ಹೆಚ್ಚಿದ್ದಾರೆ. ತಪ್ಪಾಗಿಲ್ಲ. ನೀವು ಹತ್ತಿರ ಯಶಸ್ಸು ಬರ್ತಾ ಇದ್ದೀರಿ ಅನ್ನೋ ಸಂಕೇತ. ಬದುಕು ಒಂದೇ ಸಂದೇಶ ನೀಡುತ್ತದೆ, ನಿನ್ನೊಳಗಿನ ಹದ್ದು ಎಷ್ಟು ಬಲಶಾಲಿ. ಸೋಲಿದ್ರೆ ಮುಗ್ಗರಿಸಬೇಡಿ. ಮರಳು ಗಾಡಿನಲ್ಲಿ ಹಾಲು ಸುರಿಯಬೇಡಿ. ಹದ್ದಿಗೆ ನೆಲದ ಮೇಲಿರುವ ಅಡಚಣೆ ಗಾಳಿಯಲ್ಲಿ ಹಾರೋದನ್ನು ನಿಲ್ಲಿಸಲಾರದು. ಆಲ್ಬರ್ಟ್ ಐನ್ಸ್ಟೈನ್, APJ ಅಬ್ದುಲ್ ಕಲಾಂ ಇವರೆಲ್ಲರೂ ಹದ್ದುಗಳೇ. ಅವರ ಬದುಕಿನಲ್ಲಿ ಮಳೆ, ಗಾಳಿ, ಬೆಂಕಿ ಎಲ್ಲ ಬಿದ್ದರೂ ಅವರ ಹತ್ತಿರ ನೋಡದೆ ಹಾರಾಟ ಮಾಡಿ ಗೆದ್ದವರು ಅವರು. ನೀವು ಹೇಗಿರಬಹುದು ಅನ್ನೋದು ಇತರರು ನಿರ್ಧರಿಸಬಾರದು. ನೀವು ಹೇಗಿರಬೇಕು ಅನ್ನೋದನ್ನ ನೀವೇ ನಿರ್ಧರಿಸಬೇಕು. ನೀವೇ ಶಕ್ತಿಯ ಮೂಲ, ನೀವೇ ಗುರಿಯ ದಾರಿ, ನೀವೇ ಹದ್ದು, ಗಗನ ಸ್ಪರ್ಶಿಸುವ ಹದ್ದು. ಪ್ರತಿದಿನ ನೀವು ಬೆಳಿಗ್ಗೆ ಎದ್ದಾಗ ಸ್ಪಷ್ಟವಾದ ಗುರಿ ಇರಲಿ. ಪ್ರತಿದಿನ ರಾತ್ರಿ ನಿದ್ದೆಗೆ ಹೋಗುವಾಗ ಒಂದು ಹೆಜ್ಜೆ ಮುಂದೆ ಬಂದಿದ್ದೆ ಎಂದು ಅಂದುಕೊಳ್ಳಿ. ಬೇರೆ ಯಾರ ಹೋಲಿಕೆಗೂ ತಲೆಬಾಗಬಾರದು. ಬೇರೆ ಯಾರ ಹೋಲಿಕೆಗೆ ಬಾರದೆ ನಿಮ್ಮ ಶ್ರಮ ನಿಮ್ಮ ಗುರಿಗೆ ಸಲ್ಲಲಿ. ನೀವು ಎತ್ತರಕ್ಕೆ ಹಾರೋ ಅಪ್ಪಣೆಯೂ ಬೇಡ. ನೀವು ತೀರ್ಮಾನ ಮಾಡಿದರೆ ಸಾಕು. ಹದ್ದು ಒಬ್ಬ ಸಾಯಲಿಲ್ಲ, ಆದರೆ ಓರ್ವ ಹಾರಾಟಗಾರನು ಮಾತ್ರ ನಿಲ್ಲದೆ ಹಾರ್ತಾನೆ. ಉಸಿರಾಟದಷ್ಟು ಶಕ್ತಿಯ ಮಾತು ಇವತ್ತು ನೀವು ಎಲ್ಲಿದ್ದರೂ ನಾಳೆ ನೀವು ಇರಬಹುದಾದ ಅನ್ನೋದನ್ನ ಭಾವನೆಯನ್ನೇ ಪವಿತ್ರ ಶಕ್ತಿ. ಸ್ನೇಹಿತರೆ, ಹದ್ದಿನಂತೆ ಹಾರೋಣ. ಅಟಿಟ್ಯೂಡ್ ನಮ್ಮ ಔದಾರ್ಯವಾಗಲಿ. ಹೆಣ್ಣು, ಗಂಡು, ಯುವಕ, ವೃದ್ಧ ಯಾರಾದರೂ ಆಗಿರಲಿ, ನೀವು ಬದುಕು ಗೆಲ್ಲಬಹುದು ನಿಮ್ಮ ಹಾರಾಟದಿಂದ. ಹದ್ದು
ಪ್ರತಿಯೊಬ್ಬರಿಗೂ ಸ್ಫೂರ್ತಿಯಾಗಿ ನಿಲ್ಲುವಂತಹ ಪಕ್ಷ ಸ್ನೇಹಿತರೆ. ಅದಕ್ಕಾಗಿ ನಮ್ಮ ಅಟಿಟ್ಯೂಡ್ ಹೇಗಿರಬೇಕು ಅಂತಂದರೆ ಹದ್ದಿನ ಹಾಗಿರಬೇಕು. ಎತ್ತರವಾದ ದೃಷ್ಟಿಕೋನ ಇದ್ದರೆ ಮಾತ್ರ ನಾವು ಜೀವನದಲ್ಲಿ ಏನಾದರೂ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಅನ್ನೋದನ್ನು ಇವತ್ತಿನ ಈ ವಿಡಿಯೋ ಮೂಲಕ ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೀನಿ ಸ್ನೇಹಿತರೆ. ದೃಷ್ಟಿಕೋನ ಎತ್ತರದಷ್ಟಿರಬೇಕು. ಎಂಥ ಗಾಳಿ ಮಳೆ ಚಳಿ ಯಾವುದಕ್ಕೂ ಕೂಡ ಯಾವುದು ಬಂದರೂ ಕೂಡ ತನ್ನ ಅಟಿಟ್ಯೂಡ್ ಬಿಡಲಿಲ್ಲ, ಹದ್ದು ಹಾರಾಟ ಮಾಡಿ ಜೀವಿಸಿತ್ತು ಸ್ನೇಹಿತರೆ. ಹಾಗೆ ನಾವು ಜೀವನದಲ್ಲಿ ಕೂಡ ಅದೇ ರೀತಿ ಅಟಿಟ್ಯೂಡ್ ಇಟ್ಕೊಂಡಾಗ ಜೀವನದಲ್ಲಿ ಯಶಸ್ವಿಯಾಗಲು ಸಾಧ್ಯ ಎನ್ನುವಂಥ ದೃಷ್ಟಿಕೋನ ಇಟ್ಕೊಂಡು ಇವತ್ತಿನ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಇಂಥ ಮೋಟಿವೇಶನ್ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.